ನಮ್ಮ ದೇಶದಲ್ಲಿ ಗಣೇಶ ಕೂರ್ಸೋರ್ಗಿಂತ ಇನ್ನೊಬ್ಬರ ಮೇಲೆ ಗೂಬೆ ಕೂರ್ಸೋರೇ ಜಾಸ್ತಿ. ಹೌದು ಶಿವ್, ನಿನ್ನ ಮಾತು 100ಕ್ಕೆ 100 ಸತ್ಯ. ಶಿವ ಸರ್, ಯೋಚನೆ ಮಾಡಬೇಡಿ, ನಾನೊಂದು ಐಡಿಯಾ ಹೇಳ್ತೀನಿ, ಹಾಗೆ ಮಾಡ್ತೀರಾ? ಹೇಳಿ. ನೀವು ಆಶಾನ ಎಷ್ಟು ದಿನ ಅಂತ ನೋಡ್ಕೊಳ್ತೀರಾ ಹೇಳಿ? ನಿಮ್ದೆ ಎಷ್ಟು ಜವಾಬ್ದಾರಿಗಳಿರುತ್ತೆ. ಅವ್ರಿಗೆ ನಮ್ಮ ಆಫೀಸಲ್ಲೇ ಒಂದು ಕೆಲಸ ಕೊಡಿಸ್ಬಿಟ್ರೆ? ಆಹಾ ಮಾರ್ಗಿ ಮೇಡಮ್, ನನ್ನ ಮನಸ್ಸಲ್ಲಿರೋದನ್ನೇ ನೀವು ಹೇಳಿದ್ರಿ. ಈ ವಿಷಯನ ಮಾತಾಡಬೇಕು ಅಂತ ಅನ್ಕೊಂಡೇ ಬಂದೆ. ಡೀಲಿಂಗ್ ಸರ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ನೀನೇ ಒಂದು ದಂಡ, ನಿನ್ ಜೊತೆ ಇನ್ನೊಂದು ಬಾಲನ. ಯು ಇರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಇದು ನಾನಲ್ಲ, ಈ ರೀತಿ ಡಿಯಲ್ಲೂ ಹೇಳ್ಬೋದು ಅನ್ನೋದು ನನ್ನ ಊಹೆ. ಶಿವ ಸರ್, ನೀವೇನು ತಲೆ ಕೆಡ್ಸ್ಕೋಬೇಡಿ. ನೀವು ಹೋಗಿ DL ಹತ್ರ ಮಾತಾಡಿದ್ರೆ ಪಕ್ಕ ಗರಂ ಆಗ್ತಾರೆ. ಆದರೆ ನಾನು ಆಶಾ ನನ್ನ ಫ್ರೆಂಡ್ ಅಂತ ಹೇಳಿ ನೈಸಾಗಿ ಮಾತಾಡ್ತೀನಿ. ಆಗ ಐಸ್ ಥರ ಕರ್ಗೋಗಿ ಒಪ್ಕೊಂಡೇ ಒಪ್ಕೋತಾರೆ. ಇರಿ, ಮಾತಾಡ್ತೀನಿ. ಆಹಾ, ಥ್ಯಾಂಕ್ ಯು ಮೇಡಮ್. ಓ ಮಾರ್ಗಿ. ಹಲೋ ಮಾರ್ಗಿ, ನೀನಾಗೆ ಕಾಲ್ ಮಾಡ್ಬಿಟ್ಟಿದ್ಯಾ? ಹಾಯ್ ಸರ್, ಹೇಗಿದ್ದೀರಾ? ನೆನ್ನೆ ತಾನೇ ಆಫೀಸಿಂದ ಹೋಗ್ತಾ ಬಾಯ್ ಮಾಡಿದ್ನಲ್ಲ, ಅಷ್ಟು ಬೇಗ ನನ್ನನ್ನು ವಿಚಾರಿಸ್ಕೋಬೇಕು ಅನ್ಸ್ತಾ? ಏನ್ ಡೀಲ್ ಹೀಗೆ ಹೇಳ್ತೀರಾ? ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ವಿಚಾರಿಸೋಣ ಅಂತ ಕಾಲ್ ಮಾಡಿದೆ. ಅಯ್ಯೋ ಓಕೆ. ಓ ಓಕೆ ಓಕೆ ಓಕೆ, ಚೆನ್ನಾಗಿದ್ದೀನಿ. ಸ್ವಲ್ಪ ತಲೆನೋಯ್ತಿತ್ತು, ನೀನು ಫೋನ್ ಮಾಡಿದ್ಯಲ್ಲ, ನಿನ್ ವಾಯ್ಸ್ ಕೇಳಿದ ತಕ್ಷಣ ಕೂಲ್ ಆಗೋಗ್ಬಿಟ್ಟೆ. ವಾವ್, ಸೋ ಸ್ವೀಟ್ ಆಫ್ ಯು ಡೀಲ್. ಅಂದ್ಹಾಗೆ ನನ್ನ ಫ್ರೆಂಡ್ ಆಶಾ ಅಂತ ಗಂಡ ತೀರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಚಿಕ್ಕ ವಯಸ್ಸು. ನಮ್ಮ ಆಫೀಸಲ್ಲಿ ಅವಳಿಗೇನಾದ್ರೂ ಒಂದು ಕೆಲಸ ಸಿಗ್ಬೋದಾ? ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಅಯ್ಯೋ ಪಾಪ, ಚಿಕ್ಕ ವಯಸ್ಸಲ್ಲಿ ಗಂಡನ್ ಕಳ್ಕೊಂಡ್ರೆ ನನ್ ಮನಸ್ಸು ಚುರುಕ್ ಅನ್ನತ್ತಮ್ಮ. ನಿನ್ ಕಡೆ ಹೇಳೋದ್ಮೇಲೆ ಕೆಲಸ ಫಿಕ್ಸು, ನೋ ಇಂಟರ್ವ್ಯೂ. ನಾಳೆನೆ ಆಫೀಸಿಗೆ ಬಂದು ನಾನು ನೋಡಕ್ ಹೇಳು, ನಾನೇ ಆಫರ್ ಲೆಟರ್ನ ಸೈನ್ ಮಾಡ್ಕೊಡ್ತೀನಿ, ಆಯ್ತಾ? ವಾವ್, ಥ್ಯಾಂಕ್ ಯು ಸೋ ಮಚ್ ಡೀಲ್, ಥ್ಯಾಂಕ್ ಯು ಸೋ ಮಚ್. ಆಫೀಸಲ್ಲಿ ಈ ತರ ಹುಡುಗಿರುಗಳು ಜಾಸ್ತಿ ಆಗ್ತಾ ಇದ್ರೆ ಕೆಲಸ ಮಾಡೋದಕ್ಕೆ ಏನೋ ಒಂಥರ ಜೋಶ್. ಶಿವ ಸರ್, ಹ್ಯಾಪಿ ನ್ಯೂಸ್. DL ಆಶಾಗೆ ಕೆಲಸ ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಆಹಾ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾಳೆನೆ DL ಮೀಟ್ ಮಾಡಿ ಆಫರ್ ಲೆಟರ್ನ ಕಲೆಕ್ಟ್ ಮಾಡ್ಕೊಳಕ್ ಹೇಳಿ. ಅಮ್ಮ, ನಾವೇನ್ ತಂದಿದೀವಿ ಗೊತ್ತಾ? ಏನು? ನನ್ನ ಫ್ರೆಂಡ್ಸ್ ಎಲ್ಲ ಸೈಕಲ್ನ ಪೆಡಲ್ ಮಾಡಕ್ ಕಲಿಯೋ ವಯಸ್ಸಲ್ಲಿ ನಾನು ಮೆಡಲ್ ತಂದಿದ್ದೀನಿ. ನಾನು ಏನಿದು ಮೆಡಲು? ಏನೋ ಸ್ಕಂದ, ರನ್ನಿಂಗ್ ರೇಸಲ್ಲಿ ಗೆದ್ಯಾ? ನೀನೇನು ಕುಂಟೆಬಿಲ್ಲಲ್ಲಿ ಗೆದ್ಯಾ? ಗಿರ್ಜಮ್ಮ, ಟ್ಯೂಷನಲ್ಲಿ ಕುಂಟೆಬಿಲ್ಲೆ ಆಡೋಕೆ ಜಾಗ ಇಲ್ಲ, ಇನ್ನು ರನ್ನಿಂಗ್ ರೇಸಲ್ಲ ಎಲ್ಲಿಂದ ಬರ್ಕ್ ಮಾರ್ರೆ? ಮತ್ ಮೆಡಲ್ ಯಾರು ಕೊಟ್ರು? ಇದನ್ನ ನನಗೆ ನನ್ನ ಟ್ಯೂಷನ್ ಲೆಕ್ಚರರ್ ಕೊಟ್ರು, ಸ್ಕಂದಂಗೆ ಅವ್ರ ಟೀಚರ್ ಕೊಟ್ರು. ಫೀಸ್ ಕಟ್ಟಿದ್ದಕ್ಕೆ 15 ಕೊಟ್ರಲ್ಲ, ಒಳ್ಳೇದಾಯ್ತು. ಕೊಡಿ, ಬೀರುಳ್ಳಿ ಇಟ್ಟಿರ್ತೀನಿ, ಯುಗಾದಿ ಹಬ್ಬಕ್ಕೆ ಹಾಕೊಳ್ಳೋರಂತೆ. ಯು ಓಲ್ಡ್ ಮಮ್ಮಿ, ಇದನ್ ಚೈನ್ ಅನ್ಕೊಂಡಿದ್ಯಾ ಬೀರುಳ್ಳಿಟ್ಟು ಹಬ್ಬಕ್ಕೆ ಹಾಕೊಳ್ಳೋಕೆ? ಇದು ಮೆಡಲ್ ಅಮ್ಮ, ಮೆಡಲ್. ಮೆಡಲ್ಲ ಅಂದ್ರೆ ಪದಕ ಅಮ್ಮ. ನಾನು ಸ್ಕಂದ ಚೆನ್ನಾಗಿ ಓದ್ತಾ ಇದೀವಿ, ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದೀವಿ ಅಂತ ನಮ್ಮಿಬ್ರು ಕರೆದು ಈ ಮೆಡಲ್ ಕೊಟ್ರು. ಎಲ್ರು ಮುಂದೆ ಅಕ್ಕ ತಮ್ಮ ಅಂದ್ರೆ ಹಿಂಗಿರ್ಬೇಕು ಅಂತ ಹೇಳಿದ್ರು, ಗೊತ್ತಾ? ನನ್ಗೇನು ಅಷ್ಟು ಗೊತ್ತಾಗಲ್ವಾ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೆ. ನೀವು ಚೆನ್ನಾಗಿ ಓದಿ ಮೆಡಲ್ ತಗೊಂಡ್ರೆ ನಮಗೆ ಇನ್ನೇನ್ ಬೇಕು ಅಲ್ವಾ ಗೌರಿ? ನಾನು ಮಕ್ಳ ಜೊತೆ ಒಂದು ಸೆಲ್ಫಿ ತಗೊಂಡು ಸ್ಟೇಟಸ್ ಸಿಗಾಕ್ತೀನಿ. ಬನ್ನಿ ಮಕ್ಳ. ಸುಮ್ಮನೆ ಕತ್ತೆ ಮರತಿ, ಸ್ಟೇಟಸ್ ಅಂಬ್ರು ಸೆಲ್ಫಿ ಅಂಬ್ರು. ಮಕ್ಕಳು ಒಳ್ಳೆ ರೀತಿ ಓದ್ರೆ ತಂದೆ ತಾಯಿಗೆ ಅದೇ ದೊಡ್ಡ ಸ್ಟೇಟಸ್. ಮಕ್ಕಳ ಹೋಯ್ ಅಮ್ಮನ ಕಾಲಿಗೆ ಬಿದ್ದ ಆಶೀರ್ವಾದ ತಕಣಿ. ಮಮ್ಮಿ ಪ್ಲೀಸ್ ಗಿವ್ ಮಿ ಆಶೀರ್ವಾದ. ಏ ಸ್ಕಂದ, ಮರ್ಯಾದೆಯಿಂದ ಕೇಳೋ. ಮರ್ಯಾದೆಯಿಂದ ಆಶೀರ್ವಾದ ಕೊಟ್ರೆ ಸರಿ. ತಡ್ಲೆ, ನಯ ವಿನಯದಿಂದ ಕೇಳೋ. ನಯ ವಿನಯ ಇಬ್ರು ನಿನ್ ಬ್ಯಾಚು, ಅದಕ್ಕೆ ನೀನೇ ತೋರ್ಸು. ಬಾ ಅಮ್ಮ, ಇಬ್ರಿಗೂ ಆಶೀರ್ವಾದ ಮಾಡು. ಆ ಭಗವಂತ 100 ಕಾಲ ನಿಮಗೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ. ಹೋಗಿ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಆಶೀರ್ವಾದ ತಗೋ. ಮಗಳೇ, ಒಳ್ಳೇದು ಮಾದಿ ಓದು. ಒಳ್ಳೇದ. ಆಶಾ ಆಂಟಿನೂ ಬಂದ್ರು, ಬನ್ನಿ ಆಶೀರ್ವಾದ ತಗೊಳ್ಳಿ. ಬೇಡ, ನಾನು ಮಾಡಲ್ಲ. ಯಾಕೆ ಆಶಾ?
ಒಳ್ಳೆ ಸುದ್ದಿ ತಂದಿದ್ದಾರೆ, ಒಳ್ಳೆ ಭವಿಷ್ಯದ ಕನ್ಸು ಹೊತ್ತಿದ್ದಾರೆ. ಇಂಥ ಟೈಮಲ್ಲಿ ನನ್ನಂತವಳ ಹತ್ರ ಆಶೀರ್ವಾದ ಕೊಡಿಸ್ತಾ ಇದ್ದೀರಲ್ಲ ಅಕ್ಕ. ಬೇಡ, ನನ್ನ ದರಿದ್ರನೂ ಅವ್ರಿಗೆ ಸುತ್ಕೊಳ್ಳುತ್ತೆ. ಆಶಾ, ಏನಾಗಿದೆ ನಿಂಗೆ? ದರಿದ್ರ ಅಂತೆಲ್ಲ ಮಾತಾಡ್ತಿದ್ಯಾ? ಯಾಕೆ ನಿನ್ನ ಬಗ್ಗೆ ಇಷ್ಟು ಕೀಳಾಗಿ ಯೋಚನೆ ಮಾಡ್ತೀಯಾ? ಅಂಥದ್ದೇನೂ ಆಗಲ್ಲ. ನಾವು ಈ ಮೂಢನಂಬಿಕೆಗಳನ್ನೆಲ್ಲ ನಂಬಲ್ಲ. ಪ್ರಣಿ, ಸ್ಕಂದ, ಬೇಡ ಅಕ್ಕ, ನಾನು ಮಾಡಲ್ಲ. ಹೇ ಆಶಾ, ಅಮ್ಮ, ನಾನು ಆಂಟಿ ಹತ್ರ ತರಲೇನೂ ಮಾಡಿಲ್ಲ, ಆದರೂ ನಮ್ಮಿಬ್ರಿಗೆ ಆಶೀರ್ವಾದ ಕೊಡ್ದೇನೆ ಏನಕ್ಕೆ ಹೋದ್ರು? ಅವ್ರಿಗೆ ನಾವಿಬ್ರಂದ್ರೆ ಇಷ್ಟ ಇಲ್ವಾ? ಅಯ್ಯೋ ಕಂದ, ಹಾಗೇನಿಲ್ಲ ಮರ. ಆಂಟಿ ಸ್ವಲ್ಪ ಅಪ್ಸೆಟ್ ಆಗಿರಕ್ಕಂತ ನೀನೇನು ಬೇಜಾರು ಮಾಡ್ಕೊಬೇಡ. ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ, ನಾವಿಬ್ರು ಚೆಸ್ ಆಡುವ. ಹಾಂ, ಹೋಗು. ಅಕ್ಕ, ಇವಳು ಹೀಗೆ ಇದ್ರೆ ಇವಳು ಮುಂದಿನ ಜೀವನ ಹೇಗೆ? ಸ್ಕಂದ ಅವ್ರು ನಿಂತಿದ್ದಾರೆ, ಸುಮ್ಮನೆ ಬಾ. ಸುಮ್ಮನೆ ಇರಕ್ಕ. ನನಗೆ ಮೆಡಲ್ ತಗೊಂಡಾಗ ಎಷ್ಟು ಖುಷಿ ಆಯ್ತೋ, ಅವರು ಆಶೀರ್ವಾದ ಮಾಡದೇ ಇದ್ದಾಗ ನಂಗೆ ಅಷ್ಟೇ. ಆದ್ರೆ ನೀವೇ ನಮ್ನ ಕೇರೋ ಮಾಡದೆ ಹೋದ್ರಿ. ನಮಗೆಷ್ಟು ಹರ್ಟ್ ಆಯ್ತು ಗೊತ್ತಾ? ಸಾರಿ ಪುಟ್ಟ, ಸಾರಿ ಮಗ್ನೆ. ನಿಮ್ಮಂಥ ಮುತ್ತಿನಂಥ ಮಕ್ಕಳಿಗೆ ನನ್ನಿಂದ ತೊಂದರೆ ಆಗಬಾರ್ದು ಅಂತ ಹಾಗೆ ಮಾಡಿದೆ. ನೊಂದ್ಕೊಂಡ್ರ? ಸಾರಿ. ನಿಮಗೆ ನನ್ನಂತವಳ ಆಶೀರ್ವಾದ ಬೇಡ, ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಇರಬೇಕು. ಅಯ್ಯೋ ಆಂಟಿ, ಅಳಬೇಡಿ, ಕಣ್ಣೀರು ಒರೆಸ್ಕೊಳ್ಳಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಸಾರಿ, ನೀವು ಮಲ್ಕೊಳ್ಳಿ. ಭಾಸ್ಕಂದ ಆಂಟಿ, ನಿಮ್ಗೊಂದು ಮಾತು ಹೇಳಬೇಕು. ಇದನ್ನು ಹೇಳೋಷ್ಟು ದೊಡ್ಡೋಳು ನಾನಲ್ಲ, ಆದರೆ ಹೇಳಬೇಕು ಅನಿಸ್ತಿದೆ, ಹೇಳ್ಬಿಡ್ತೀನಿ. ನಮ್ಮ ಕನ್ನಡ ಲೆಕ್ಚರರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಮಗೆ ಕೆಟ್ಟದು ಅಂತ ಆದರೆ ಬೇರೆಯವರಿಂದ ಬರೀ 10% ಅಷ್ಟೇ ಆಗೋದು, ಮಿಕ್ಕಿದ 90% ನಾವು ಅದಕ್ಕೆ ರಿಯಾಕ್ಟ್ ಮಾಡಿ ನಮಗೆ ನಾವೇ ಕೆಟ್ಟದ್ದು ಮಾಡ್ಕೋತೀವಿ. ಯೋಚನೆ ಮಾಡಿ ಸ್ಕಂದ. ಇವಳು ಹೀಗೆ ಯೋಚನೆ ಮಾಡ್ತಾ ಹೋದ್ರೆ ಇವಳು ಬದುಕು ಏನಾಗಲ್ಲ. ಮುಂದೊಂದು ದಿನ ತನ್ನ ಜೀವನನೇ ತನಗೆ ಸಾಕು ಅನ್ಸಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ ದೇವ್ರೆ ನಾನು ಏನಪ್ಪ ಮಾಡ್ಲಿ? ಹೆಂಗೆ ಅಂದ್ರೆ ಬಂಗಾರದಂಗೆ ಆಶಾಗೆ ನಮ್ಮ ರಾಜಾ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ. ನಾಳೆ ಬೆಳಗ್ಗೆ ಬೇಗ ರೆಡಿ ಆಗಿರಕ್ಕೆ ಹೇಳು. ಆಫೀಸ್ ಹೋಗೋದು, ಡೀಲಿಂಗ್ ರಾಜು ಹತ್ರ ಆಫರ್ ಲೆಟರ್ ಇಸ್ಕೊಳ್ಳೋದು, ಜಾಯ್ನ್ ಆಗೋದು, ಅಷ್ಟೇ. ಸದ್ಯ ಕೆಲಸ ಅಂತ ಒಂದು ಆಗ್ಬಿಟ್ರೆ ಅವಳ ಜೀವನ ಅವಳು ನೋಡ್ಕೋತಾಳೆ. ಎಲ್ಲ ಭಗವಂತನ ದಯೆ. ಗಿರಿ, ದಯೆಯೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣವ್ರು ಹೇಳಿಲ್ವಾ? ದಯೆ ಅನ್ನೋ ಧರ್ಮ ಇರೋ ಕಡೆ ಭಗವಂತ ಇದ್ದೇ ಇರ್ತಾನೆ, ಭಗವಂತ ಇದ್ದ ಕಡೆ ದಯೆ ಇದ್ದೇ ಇರುತ್ತೆ, ಅಷ್ಟೇ. ಡಿಎಲ್, ಅದೇ ನಾ ಹೇಳಿದ್ನಲ್ಲ. ಗುಡ್ ಮಾರ್ನಿಂಗ್ ಅಂತನಾ? ಅಲ್ಲ, ಓಹ್, ಗುಡ್ ಮಾರ್ನಿಂಗ್ ಪಕ್ಕದಲ್ಲಿ ಒಂದು ಫೇಸಲ್ಲಿ ಕಣ್ಣಿರೋ ಜಾಗದಲ್ಲಿ 2 ಹಾರ್ಟು ಇತ್ತಲ್ಲ, ಅದಾ? ಅಲ್ಲ ಡಿಎಲ್, ನೆನ್ನೆ ನಾನು ಕಾಲ್ ಮಾಡಿದಾಗ ಮಾತಾಡಿದ್ನಲ್ಲ, ಅದೇ ನನ್ನ ಫ್ರೆಂಡ್ ಆಶಾ. ಆಶಾ? ಓ ಆಶಾ, ಐ ಗಾಟ್ ಇಟ್. ಅದೇ, ಅವಳಿಗೆ ಒಂದು ಕೆಲಸ ಬೇಕಿತ್ತು. ಮಾರ್ಗಿ, ಈ ಆಫೀಸಲ್ಲಿ ಏನು ಬೇಕಾದ್ರೂ ಕೇಳು,
ಆದರೆ ಈ ಸೀಟ್ ಒಂದು ಬಿಟ್ಟು ಆ ಹುಡುಗಿ ಬಗ್ಗೆ ನೆನ್ನೆ ಓಕೆ ಅಂತಿದ್ದಲ್ಲ, ಬರ ಕೇಳೋ, ಕೆಲಸ ಕೊಡೋಣ. ನಮ್ಮ ಅಪ್ಪನ ಗಂಟೆ ಏನು ಹೋಗ್ಬೇಕು? ಬಂದಿದ್ದಾಳೆ ಸರ್, ಹೊರಗಿದ್ದಾಳೆ. ಆಶಾ, ನೀನು ಈ ಥರ ಸಪ್ಪಗಿದ್ರೆ ಕೆಲಸ ಕೊಡೋರು ತಪ್ಪು ತಿಳ್ಕೊಳ್ತಾರೆ. ನೋಡಮ್ಮ, ಜೀವನದಲ್ಲಿ ನಾವು ಕಳ್ಕೊಂಡಿರೋದಕ್ಕಿಂತ ಉಳ್ಕೊಂಡಿರೋದು ತುಂಬ ಮುಖ್ಯ. ಉಳಿಸ್ಕೋಬೇಕು ಅಂತಾನೆ ಬಯಸಿದ್ದೆ ಬಾವ, ಆದ್ರೆ ಏನ್ ಮಾಡೋದು, ಕೊನೆಗೂ ಕಳ್ಕೊಂಡ್ಬಿಟ್ಟೆ. ಎಲ್ಲರೂ ನಿನ್ನ ಥರನೇ ಯೋಚನೆ ಮಾಡಿಬಿಟ್ರೆ ಅಷ್ಟೇ ಕತೆ. ಅಲ್ಲಮ್ಮ, ಹೋದ್ರಲ್ಲ ಅಂತ ಇರೋರು ಹತಾಶರಾಗಿ ಅವ್ರ ಹಿಂದೆನೇ ಹೊರಟೋದ್ರೆ ಈ ಪ್ರಪಂಚ ಒಂದೇ ದಿವಸಕ್ಕೆ ಸ್ಮಶಾನ ಆಗ್ಬಿಡುತ್ತೆ. ನಾನೆಲ್ಲ ಯೋಚನೆ ಮಾಡಿದ್ರಿ, ನೀನೇನು ತಲೆ ಕೆಡ್ಸ್ಕೊಳ. ಅವಳನ್ನ ಒಳಗೆ ಕಳಿಸು, ನಾನು ಆಫರ್ ಲೆಟರ್ ಕೊಟ್ಟು ಕಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಿಯಲ್. ಇದರೊಳಗೆ ಪ್ರೊಫೈಲ್ ಇದೆ. ಬರೀ ಫೈಲ್ ಕೊಡೋದೇ ಆಯ್ತಪ್ಪ. ಏನಂದ್ರಿ ಸರ್? ಏನಿಲ್ಲ, ಫೈನ್ ಫೈನ್. ಈ ಫೈಲ್ ಕೊಟ್ಟಿದ್ದು ಫೈನ್ ಅಂತ ಹೇಳಿದೆ. ಓಕೆ, ನಾನು ಇವಾಗ ಅವಳನ್ನ ಬರೋದಕ್ಕೆ ಹೇಳ್ತೀನಿ. ಆದರೆ ಫ್ರೆಶರ್ ಅಂತ ಅವಳ ಸ್ಯಾಲ್ರಿ ಕಡಿಮೆ ಮಾಡಬಾರ್ದಾಯ್ತಾ? ಮಾರ್ಗಿ ಕಡೆ ಇರುವಂತ ಅಂದಮೇಲೆ ಪೇಮೆಂಟ್ ಏನು ಬೋನಸ್ ಕೊಡೋಣತೆ. ಮಾರ್ಗಿ, ನೀನು ಅವಳನ್ನ ಬೇಗ ಹೋಗಿ ಕಳಿಸು, ಅವಳ ಜೊತೆ ಮಾತಾಡ್ತೀನಿ ನಾನು. ಓಕೆ. ನಮ್ಮ ಆಫೀಸ್ಗೆ ಹೊಸ ಹುಡುಗಿ ಬರ್ತಾ ಇದ್ದಾಳೆ. ನಾನು ರೆಡಿ ಆಗ್ಬೇಕಲ್ವ? ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ನಮ್ಮ ಮ್ಯಾನೇಜರ್ ನಿನ್ನ ನೋಡಿದ ತಕ್ಷಣ ಆಹಾ ಇವಳು ಕೆಲಸ ಕೊಟ್ರೆ ಒಳ್ಳೇದಾಗತ್ತಪ್ಪ ಅಂತ ಅನ್ನಿಸ್ಬೇಕು. ಅಯ್ಯೋ ಯಾಕಾದ್ರೂ ಇವಳು ಕೆಲಸ ಕೊಟ್ನೋ ಅಂತ ಅನ್ನಿಸ್ಬಾರ್ದು. ಸರಿನಾ? ಶಿವ ಸರ್, ಡಿ ಎಲ್ ಹತ್ರ ಮಾತಾಡಿದೆಲ್ಲ ಆಯ್ತು, ನೀವು ಹೋಗಿ ಆಶಾ. ಆಲ್ ದಿ ಬೆಸ್ಟ್. ನೋಡಮ್ಮ ಆಶಾ, ನನ್ನ ಕೈಲಾದಷ್ಟು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ನನ್ನಿಂದ ಆಗಲ್ಲ. ನನ್ನ ಮೇಲೆ ಗೌರವ ಇದ್ರೆ ಹೋಗಮ್ಮ. ಸರಿ ಬಾವ. ಶಿವ ಸರ್, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಕೆಲಸ ಗ್ಯಾರಂಟಿ ಸಿಗತ್ತೆ. ಕೂಲ್. ಥ್ಯಾಂಕ್ ಯು ಸೋ ಮಚ್ ಮಾರ್ಗೆ ಮೇಡಮ್. ಅಷ್ಟಾದರೆ ಸಾಕು. ಅವಳ ಜೀವನ ಅವಳು ನೋಡ್ಕೊಳ್ತಾನೆ. ಎಕ್ಸ್ಕ್ಯೂಸ್ ಮೀ ಸರ್. ಯಾರು? ಆಶಾ ಅಂತ. ಆಶಾ ಒಳಗಡೆ ಬರಬೇಕಾದ್ರೆ ಮೇ ಕಮಿನ್ ಸಾರ್ ಅಂತ ಕೇಳ್ಕೊಂಡು ಬರ್ಬೇಕು ತಾನೆ? ನಾನು ಕೆಲಸದಲ್ಲಿ ಮೈ ಬರ್ತಿದ್ದೀನಿ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದ್ದೀನಿ, ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಸಾರಿ ಸರ್. ಇರಲಿ, ಬಂದಿದ್ದೀರಾ? ನಿಂತ್ಕೊಳ್ಳಿ, ಇಟ್ಸ್ ಆಲ್ ರೈಟ್. ಬೈ ನಿಮ್ಮ ಹೆಸರು ಏನಂದ್ರೆ? ಆಶಾ ಅಂತ. ಆಶಾ. ಆಶಾ, ಓ ಮಾರ್ಗಿ ಕಳಿಸಿರೋ ಹುಡುಗಿ ಅಲ್ವಾ? ಓಹೋ, ಬಿ ಸೀಟೆಡ್, ಕೂತ್ಕೊಳ್ಳಿ. ಚೆನ್ನಾಗಿದೆ. ಅಡ್ಜಸ್ಟ್ ಮಾಡ್ಕೋಬೋದಾ ಸರ್? ಪೊಸಿಷನ್ನು ನೀನು ಓದಿರೋದಕ್ಕಿಂತ ನಾವು ಕೊಡೋ ಕೆಲಸ ಸ್ವಲ್ಪ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೋದ್ಯಾ ಅಂತ ಕೇಳಿದೆ. ಆಗ್ಲಿ ಸರ್. ಕಾಂಪ್ರಮೈಸ್? ವಾಟ್? ಏನಂದ್ರೆ? ಏನಿಲ್ಲ, ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಬಂದ್ರೆ ಕಾಂಪ್ರಮೈಸ್ ಆಗ್ತೀಯಾ ಅಂತ ಕೇಳಿದೆ. ಹೆದರ್ಬೇಡ ಆಶಾ, ಇಲ್ಲಿ ಯಾರು ನೀನು ಏನು ಮಾಡಲ್ಲ. ಗಂಡನ್ ಕಳ್ಕೊಂಡ್ಮೇಲೆ ತುಂಬಾ ಫೀಲ್ ಆಗುತ್ತೆ. ಐ ಕ್ಯಾನ್ ಫೀಲ್ ಇಟ್. ನಾನು ಕೂಡ ಗಂಡನ್ ಕಳ್ಕೊಂಡು, ಅಂದ್ರೆ ನಾನು ಕೂಡ ಗಂಡನ್ ಕಳ್ಕೊಂಡ್ರೆ ನೋಡಿದ್ದೀನಿ. ಆ ದುಃಖ ಏನು ಅಂತ ನನಗೂ ಗೊತ್ತಾಗುತ್ತೆ ಅಂತ ಹೇಳಕ್ ಬಂದೆ. ನೋಡಮ್ಮ, ಒಬ್ಬೊಬ್ಬರೇ ಇರಕ್ಕೆ ಕಷ್ಟ, ಒಬ್ಬೊಬ್ಬರೇ ಓಡಾಡಕ್ಕೆ ಕಷ್ಟ. ಈ ಸೊಸೈಟಿ ಗಂಡನ್ ಕಳ್ಕೊಂಡ್ರೆ ನಾವು ತುಂಬಾ ಕೆಟ್ಟದಾಗಿ ನೋಡುತ್ತೆ ಆಶಾ. ಎದುರುಬೇಡ, ನಾನು ನಿನ್ ಒಳ್ಳೆ ಫ್ರೆಂಡ್ ಆಗಿ ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ನಿನ್ಗೆ ರಜಾ ಬೇಕಾ ತಗೋ, ನಾನು ಕೇಳಬೇಕು ಅಂತಾನೆ ಇಲ್ಲ. ರಜಾ ಮುಗಿದ್ಮೇಲೆ ನಾನು ಕೇಳಿದ್ರೆ ಓಕೆ. ಯಾಕೆ ಏನು ಅಂತ ನಾನು ಕೇಳೋದೇ ಇಲ್ಲ. ಅಕಸ್ಮಾತ್ ನಿನ್ನ ಸಂಬಳ ಜಾಸ್ತಿ ಬೇಕಾ ಅದನ್ನು ಕೇಳೋ, ಕೊಡ್ಬಿಡ್ತೀನಿ. ನನ್ನ ಕಾರ್ಡೇ ತಗೊಬಿಡು. ಯಾಕೆ ಅಂದರೆ ಒಂಟಿ ಹೆಣ್ಣಿಗೆ ನೂರಾರು ಆಸೆ ಇರುತ್ತೆ. ಆ ಆಸೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಸಾಯಬಾರ್ದು ಅನ್ನೋದೇ ನನ್ನ ಉದ್ದೇಶ. ನಿನಗೆ ಪ್ರಮೋಷನ್ ಬೇಕಾ ಕೇಳೋ, ನಿನಗಿಂತ ಪೋಸ್ಟ್ ಬೇಕು ಅಂತ ಕೈ ತೋರಿಸಿ ಕೇಳೋ, ಕೊಟ್ಬಿಡ್ತೀನಿ. ಒಟ್ಟಿನಲ್ಲಿ ಈ ಆಫೀಸ್ನಲ್ಲಿ ನೀನು ನನ್ನ ಜೊತೆ ಕ್ಲೋಸ್ ಆಗಿ ಇದ್ಬಿಟ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು.
ಏನಪ್ಪ ಈ ಮ್ಯಾನೇಜರು ನನಗೆ ಕೆಲಸ ಕೊಡ್ತೀನಿ ಅಂತ ಒಳಗಡೆ ಕರೆದು ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ. ಫಸ್ಟ್ ಟೈಮು ಯಾರು ತಾನೇ ಈ ಥರ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ಯಾ? ನಾನು ಮಾತಾಡ್ತೀನಿ. ನಾನು ಆಗಲೇ ಹೇಳಿದ್ನಲ್ಲ ನಿನ್ನ ಜೊತೆ ಫ್ರೆಂಡ್ ಆಗಿರ್ತೀನಿ ಅಂತ. ಹೆದರ್ಕೊಂಡ್ಯಾ? ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದು ಬೇಡಪ್ಪ. ನೋ ಸರ್, ಬಿಟ್ಬಿಡಿ ನನ್ನ. ಬಿಟ್ಬಿಡಿ ಅನ್ನೋದಕ್ಕೆ ನಾನು ಇನ್ನೇ ಏನು ಮಾಡೇ ಇಲ್ವಲ್ಲಮ್ಮ. ನನಗೆ ಗೊತ್ತು ಸರ್, ನೀವು ನನ್ನ ಹತ್ರ ಏನು ಮಾತಾಡ್ತಾ ಇದ್ದೀರಾ, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಈ ಸಮಾಜ ವಿಧವೆ ಹತ್ರ ಎಷ್ಟೇ ಸಾಫ್ಟಾಗಿ ಮಾತಾಡಿದ್ರು ಅವಳಿಂದ ಏನೋ ಒಂದು ಬಯಸ್ತಾನೆ ಇರುತ್ತೆ. ಆದರೆ ನಾನು ಅಂತವಳಲ್ಲ ಸರ್. ನನ್ನ ಗಂಡನ ಜೊತೆ ಹೋಗ್ಬೇಕಾದವಳು ಇಲ್ಲೇ ಉಳ್ಕೊಂಡಿದ್ದೀನಿ ಅಷ್ಟೆ. ಆದರೆ ನೀವು ಇಂಥವ್ರು ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಏನೋ ಗಂಡ ಇಲ್ಲ, ಇವಳಿಗೊಂದು ಜೀವನ ಕೊಡೋಣ ಅಂತ ಆಫರ್ ಲೆಟ್ರ್ ಮೊದಲೇ ಟೈಪ್ ಮಾಡಿ ಇಟ್ಟಿದ್ರೆ ಇಷ್ಟೆಲ್ಲ ಮಾತಾಡ್ತೀಯ ನೀನು? ನಿನ್ನಂತೊಳಗೆ ಕೆಲಸ ಇಲ್ಲ. ನೀನು ಈ ಆಫೀಸಲ್ಲಿ ಇರಬೇಕು ಅಂದ್ರೆ ನನ್ನಂತೊಂದ್ ಜೊತೆ ಕ್ಲೋಸ್ ಆಗಿರ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಸರ್, ನನಗೆ ನಿಮ್ಮ ಕೆಲಸ ಬೇಕಾಗೂ ಇಲ್ಲ. ನಾನು ಇಲ್ಲಿಗೆ ಕೆಲಸ ಕೇಳ್ಕೊಂಡು ಬರಲಿಲ್ಲ. ನನಗೆ ಒಳ್ಳೇದಾಗಲಿ ಅಂತ ಬಯಸೋ ವ್ಯಕ್ತಿ ನನಗೆ ಒತ್ತಾಯ ಮಾಡಿದ್ರು ಅಂತ ನಾನು ಇಲ್ಲಿಗೆ ಬಂದೆ. ನಿಮ್ಮ ಕೆಲಸ ನೀವೇ ಇಟ್ಕೊಳ್ಳಿ. ಅವಮಾನ. ನನ್ನ ಚೇಂಬರ್ ಬಂದು ನನಗೆ ಇನ್ಸಲ್ಟ್ ಮಾಡಿ ಹೋಗ್ತಿದ್ದಲ್ಲ. ಇದೆಲ್ಲ ಆಗಿದ್ದು ಮಾರ್ಗಿನ. ಮಾರ್ಗಿ ಮಾರ್ಗಿ ನೀವು ಹೇಳ್ತಿಪ್ಪದು ನಿಜವಾಗಿರ್ಜಮ್ಮ? ಹೌದು ಕಾಶಿ ಅವರೇ. ಪಾಪ ಸ್ಕಂದ ಪ್ರಾಣಿ ಹತ್ರ ಸಾರಿ ಮಕ್ಕಳ, ನಂದರಿದ್ರೆ ನಿಮಗೂ ಅಂಟ್ಕೋಬಾರ್ದು ಅಂತ ಆಶೀರ್ವಾದ ಮಾಡಲಿಲ್ಲ, ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ತುಂಬ ನೊಂದ್ಕೊಂಡ್ಲು. ನಂಗೆ ಹೊಟ್ಟೆ ಉರಿದೋಯ್ತು. ಪಾಪ ಅಕ್ಕ, ನಾವು ಮದುವೆ ಆಗಿ ಮಕ್ಕಳಾಗಿಲ್ಲ ಅಂತ ಸಂಕಟ ಪಡ್ತಾ ಇದ್ದೀವಿ. ಆದರೆ ಅವಳು ಗಂಡನ್ ಕಳ್ಕೊಂಡಿದ್ದಾಳೆ. ಎಷ್ಟು ವಿಚಿತ್ರ ಅಲ್ವಾ? ಪಾಪ, ಅದೆಷ್ಟು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದಳು ಏನೋ, ಭಗವಂತ ಕಂಡ್ರೆ ಹಿಂಗೆ ಮಾಡಿದ. ಆಶಾ ಏನ್? ಅಯ್ಯೋ ಏನ್? ಆಶಾ ಬಂದೆ. ಅಲ್ಲ ಎಲ್ಲಿ ಅವಳು? ವೆರಿ ಸಿ. ಯಾಕೆ ಸರ್? ನಾನು ಅವಳ ಹತ್ರ ಮಾತಾಡ್ಬೇಕು. ಯಾಕೆ ಸರ್, ಏನಾಯ್ತು? ನೋಡೋ, ಮಾಡೋದೆಲ್ಲ ಮಾಡ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿದ್ರೆ ನಾನು ಸುಮ್ಮನೆ ಇರ್ತೀನಾ? ದಿಸ್ ಇಸ್ ಟೂ ಮಚ್. ಹೌ ಕ್ಯಾನ್ ಜಸ್ಟ್ ಕಾಲ್ ಮೀ? ಕೂಲ್ ಡಿಯಲ್, ಕೂಲ್. ಮಾರ್ಗಿ, ನೀನು ಎಷ್ಟು ಕಂಫರ್ಟಬಲ್ ಆಗಿ ಮಾತಾಡ್ತೀಯಾ? ನಿನ್ನ ಹತ್ರ ಮಾತಾಡುವಾಗ ನನಗೆ ಮುಜುಗರನೇ ಆಗಲ್ಲ. ಐ ಆಮ್ ಸೋ ಸೇಫ್ ವಿತ್ ಯು. ಆದರೆ ಅವಳಿದ್ದಾಳಲ್ಲ, ಅವಳ ಹೆಸರೇನು? ಆಶಾ ಸರ್. ಆಶಾ. ಅವಳು ಒಂದು ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ. ಬೈಕ್ ಬಂದ್ರೆ ಮಾತಾಡ್ತಾರೆ. ಸರ್ ತಪ್ಪು ತಿಳ್ಕೊಬೇಡಿ ಸರ್. ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ, ಕೆಲವೊಂದು ವಿಚಾರದಲ್ಲಿ ಹೇಗೆಲ್ಲ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಆಕ್ಚುಲಿ ಏನಾಯ್ತು ಸರ್? ಏನಾಯ್ತಾ? ಗಂಡ ಇಲ್ದಾರ ಹುಡುಗಿ ಅಂತ ಸ್ವಲ್ಪ ಫ್ರೀನೆಸ್ ಕೊಡಕ್ ಹೋದ್ರೆ ನನಗೆ ರೇಗ್ತಾಳೆ, ನನಗೆ ಬೈತಾಳೆ. ಇಂಥ ಸೈಕೋಪಾಟಿಗೆಲ್ಲ ನಾನು ಕೆಲಸ ಕೊಡಕ್ಕಾಗಲ್ಲ. ನೋ. ಸರ್ ಪ್ಲೀಸ್ ಸರ್, ಆಕೆಗೆ ಕೆಲಸದ ಅವಶ್ಯಕತೆ ತುಂಬ ಇದೆ. ನೀವು ದೊಡ್ಡ ಮನ್ಸು ಮಾಡಿ ಕೆಲಸ ಕೊಟ್ರೆ ಅವಳ ಜೀವನಕ್ಕೂ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸರ್, ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ಶಿವ್ ಸರ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ಬೀಳ್ಳಿ ಬಿಡು ಮಾರ್ಗಿ. ನೀನ್ ಕರ್ಸಿರೋ ಹುಡುಗಿಗೋಸ್ಕರ ಇವನು ನನ್ನ ಕಾಲಿಗೆ ಬಿದ್ರೆ ನಿನಗೆ ಒಳ್ಳೇದಲ್ವಾ? ಇಲ್ಲ ಸರ್, ಆಶಾ ನಮ್ಮ ಕಡೆ ಹುಡುಗಿ. ಮಾರ್ಗಿ, ನೀನು ಸುಳ್ಳು ಹೇಳೋದು ಕಲ್ತ್ಬಿಟ್ಯಾ? ದಿಸ್ ಇಸ್ ಮಚ್ ಮೋರ್ ದನ್ ಟೂ ಮಚ್. ಐ ಕಾಂಟ್ ಟಾಲರೇಟ್ ದಿಸ್. ಸರ್ ಹೋಗ್ಲಿ ಬಿಡಿ ಸರ್. ಪಾಪ ಮಾರ್ಗಿ ಮೇಡಮು ನನ್ನಿಂದ ಬಯಸ್ಕೊಳೋದು ಬೇಡ, ಬಿಟ್ಬಿಡಿ ಸರ್. ಏನಯ್ಯ ಹೋಗ್ಲಿ ಬಿಡೋದು? ನಿನ್ನ ಕಡೆಯವರು ಅಂತ ಗೊತ್ತಾಗಿದ್ದೀರಿ ಆಫೀಸ್ ಮೆಟ್ಲತ್ತಕ್ಕೆ ಬಿಡ್ತಾ ಇರಲಿಲ್ಲ. ನಿನ್ನಂತವ್ನು ಇಟ್ಕೊಂಡೆ ಆಫೀಸ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತದ್ರಲ್ಲಿ ಯಾವ್ದೋ ಡಬ್ಬ ಕ್ಯಾಂಡಿಡೇಟ್ ರಿಫರ್ ಮಾಡ್ತೀಯ? ನನಗೆ ಮರ್ಯಾದೆ ಇದೆಯೇನೆ ನಿನಗೆ? ಮರ್ಯಾದೆ ನಿಮ್ಗಿದೆಯಾ ಸರ್? ಅಯ್ಯೋ ಆಶಾ, ಸುಮ್ಮನೆ ಇರಮ್ಮ, ಕೆಲಸ ಕೆಟ್ಟೋಗುತ್ತೆ. ಬಾವಾ, ನನ್ನ ಜೀವನನೇ ಕೆಟ್ಟೋಗಿದೆ. ಇನ್ನು